ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮಕ್ಕಳ ಜೊತೆಯಲ್ಲಿ ಸಾಂಸಾರಿಕವಾಗಿ ಕುಟುಂಬದಲ್ಲಿ ಬಹಳ ಸಂತೋಷದಿಂದ ಕಾಲ ಕಳೀತಕ್ಕಂತಹ ಯೋಗ ಇದೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡುವಾಗ ಆತುರಾತುರವಾಗಿ ನಿರ್ಧಾರವನ್ನು ಮಾಡಿ ತೊಂದರೆಯನ್ನು ತಪ್ಪನ್ನು ಮಾಡಿಕೊಳ್ಳಬೇಡಿ ಅಂತಕ್ಕಂಥದ್ದು ಸಾತ್ವಿಕವಾದಂತಹ ಒಂದು ಎಚ್ಚರಿಕೆಯಾಗಿರುತ್ತೆ. ಯಾರ ಜೊತೆ ಆದರೂ ಕೂಡ ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು. ಯಾಕೆ ಅಂತಂದರೆ ಯಾವ ವ್ಯಕ್ತಿಯನ್ನು ನಾವು ಕೆರಳಿಸುವ ಹಾಗೆ ಮಾತಾಡಿದರೆ ನಮಗೇ ಅವಮಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಮನೆಯವರಿಗೆ ಏನೋ ಒಂದು ರೀತಿಯ ಆಶ್ಚರ್ಯವೋ ಕುತೂಹಲವೋ ಆಗ್ತಕ್ಕಂತಹ ವಿಷಯ ಹೊರಬರ್ತಕ್ಕಂಥದ್ದು. ಎಷ್ಟು ದಿವಸ ಗೌಪ್ಯವಾಗಿಟ್ಟಿದ್ರೋ ಅಥವಾ ನಿಮಗೂ ಗೊತ್ತಿಲ್ಲದೆ ಆ ವಿಷಯ ಪ್ರಸ್ತಾಪ ಆಗ್ತಾ ಇತ್ತಾ ಅನ್ನುವಂಥದ್ದು ಈ ದಿವಸ ಮುಖ್ಯವಾಗುತ್ತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಂಭೀರ್ಯವಾದಂತಹ ಚರ್ಚೆಯನ್ನು ನಡೆಸಬೇಕಾಗತ್ತೆ. ಯಾಕೆ ಅಂತಂದರೆ ಕೇವಲ ಮಾತಿಗೋಸ್ಕರ ನಾವು ಏನೋ ವಿಷಯವನ್ನು ಮುಂದೆ ತರ್ತೇವೆ ಅನ್ನೋದಾದರೆ ಸಮಯ ವ್ಯರ್ಥವಾಗುತ್ತೆ. ಜೀವನದಲ್ಲಿ ನಿಜವಾದಂತಹ ಸಾಧನೆ ಮಾಡಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡಾಗ ಆ ವಿಷಯವನ್ನು ಗಾಂಭೀರ್ಯವಾಗಿ ಚರ್ಚೆ ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾದಂತಹದ್ದು. ಪ್ರವಾಸದ ಬಗ್ಗೆ ಮಾತುಕತೆಯನ್ನು ನಡೆಸ್ತೀರಿ. ಮುಂದಿನ ದಿನಮಾನದಲ್ಲಿ ಎಲ್ಲೋ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಎಲ್ಲ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೋಸ್ಕರವಾಗಿ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ. ರಹಸ್ಯವಾಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕಾಯ್ತಾ ಇರ್ತಾರೆ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಎಚ್ಚರವಾಗಿರಬೇಕು. ಇದು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗಬಹುದು. ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಇನ್ಯಾವುದೋ ಕೆಲಸದ ನಿಮಿತ್ತವಾಗಿ, ಹಣಕಾಸಿನ ವಿಚಾರವಾಗಿ. ಹೀಗೆ ನೀವು ಯಾವ ವ್ಯವಹಾರವನ್ನು ಹೇಗೆ ನಡೆಸ್ಕೊಂಡು ಬಂದಿದ್ದೀರೋ, ಯಾವ ವಿಚಾರದಲ್ಲಿ ವಿರೋಧಿಗಳನ್ನು ಹೆಚ್ಚು ಮಾಡಿಕೊಂಡಿದ್ದೀರೋ, ಶತ್ರುಗಳ ಜೊತೆಯಲ್ಲಿ ಕಾದಾಟವನ್ನು ಮಾಡಿದ್ದೀರೋ, ಆಯಾ ಶತ್ರುಗಳು ಆಯಾ ಕ್ಷೇತ್ರದಲ್ಲಿ ನಿಮಗೆ ತೊಂದರೆಗೆ ಸಿದ್ಧರಾಗಿರ್ತಾರೆ. ತೊಂದರೆ ಪಡಿಸೋದಕ್ಕೆ ಅವರು ಕಾಯ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ತಿಳಿಬೇಕಾಗತ್ತೆ. ಶಾಂತಿ ಮತ್ತು ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ಯಾರನ್ನೇ ವಿರೋಧ ಮಾಡಲಿ ಅಥವಾ ಎಂತಹ ಸಂದರ್ಭವೇ ಬರಲಿ, ತಾಳ್ಮೆಯನ್ನು ಕಳ್ಕೊಳ್ಳದಲೆ ಬಹಳ ಶಾಂತಿಯುತವಾಗಿ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸ್ತಕ್ಕಂತಹ ಮನಸ್ಥಿತಿಯಲ್ಲಿ ನೀವಿರಬೇಕು ಅಂತಕ್ಕಂಥದ್ದು. ಮನೆಯವರ ಸಲಹೆ ಬಹಳ ಮುಖ್ಯವಾಗುತ್ತೆ. ಮನೆಯವರು ಏನೋ ಒಂದು ವಿಚಾರವನ್ನು ಹೇಳಿದರು ಅಂತಾದರೆ ಅದನ್ನು ಧಿಕ್ಕರಿಸುವ ಬದಲು ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನನ್ನ ಒಳಿತಿಗೋಸ್ಕರವಾಗಿ ಅವರು ಹೇಳ್ತಾ ಇದ್ದಾರಾ ಅನ್ನುವಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾದಂಥದ್ದು. ಭೂಮಿಗೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ನಡೀತಕ್ಕಂತಹದ್ದಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದಂಥದ್ದು ಮುಖ್ಯವಾದಂಥದ್ದು. ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿವಸ. ಜೊತೆಗೆ ತಪ್ಪಿಗೆ ಪ್ರಾಯಶ್ಚಿತ್ತದ ದಿವಸ. ಅಂದರೆ ನೀವು ನಡ್ಕೊಳ್ತಾ ಇರ್ತಕ್ಕಂತಹ ರೀತಿ, ಆಡುವಂತಹ ಮಾತು ಇದೆಲ್ಲ ಸರಿಯಾಗಿದೆಯಾ, ನಿಮ್ಮಷ್ಟಕ್ಕೆ ಸರಿನಾ ಅಥವಾ ಬೇರೆಯವರಿಗೆ ಇದರಿಂದ ಏನು ತೊಂದರೆ ಇಲ್ವಾ ಅಂತಕ್ಕಂಥದ್ದು ಒಂದು ಭಾಗವಾದರೆ, ಏನಾದರೂ ತಪ್ಪನ್ನು ಎಸಗಿ ನೀವು ಕ್ಷಮೆಯನ್ನು ಕೇಳಬೇಕಾದಂತಹ ಒಂದು ಸಂದರ್ಭ ಇದ್ದರೆ ಈ ದಿವಸ ಅದಕ್ಕೆ ಅವಕಾಶಗಳು ಬಹಳವಾಗಿರುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಪ್ರಾಮಾಣಿಕವಾಗಿ ನಾನು ಆ ಒಂದು ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂತಹ ಮನಸ್ಥಿತಿ ನಿಮಗೆ ಬರಬೇಕಾದಂಥದ್ದು. ನರಸಿಂಹ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಒಂದು ಕ್ಷಣವೂ ಕೂಡ ವಿಶ್ರಾಂತಿ ಇಲ್ಲದೆ ದುಡಿಮೆ ಮಾಡ್ತಕ್ಕಂತಹ ದಿವಸ. ಅಂದರೆ ತುಂಬ ಪರಿಶ್ರಮವನ್ನು ಪಟ್ಟು ಸಂಪಾದನೆಯನ್ನು ಮಾಡಬೇಕಾದಂತಹ ದಿವಸ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ನಾವು ಪಟ್ಟಂತಹ ಕಷ್ಟ ನಮಗೇನೂ ಅನಿಸೋದಿಲ್ಲ ಅನ್ನುವಂತಹ ಭಾವನೆ. ದೈನಂದಿನ ಕೆಲಸ ಕಾರ್ಯಗಳಿಗೆ ಮಹತ್ವವನ್ನು ನೀಡಬೇಕು. ಪ್ರತಿನಿತ್ಯವೂ ಕೂಡ ಯಾವ ಕೆಲಸಗಳನ್ನು ಮಾಡಿ ಮುಗಿಸಬೇಕಾಗಿರುತ್ತೋ, ಯಾವ ಗುರುತರವಾದ ಜವಾಬ್ದಾರಿ ಇರುತ್ತೋ ಅದಕ್ಕೆ ಆದ್ಯತೆಯನ್ನು ನೀಡಬೇಕು. ಸಂಪಾದನೆ ಎರಡನೇದು. ಸಂಪಾದನೆಯೂ ಬೇಕು, ಆದರೆ ನಿತ್ಯ ಕಾರ್ಯವನ್ನು ಬಿಟ್ಟು ಕೇವಲ ನಾನು ಸಂಪಾದನೆಗೆ ಮುಂದಾಗ್ತೀನಿ ಅಂತಕ್ಕಂಥದ್ದು ಒಳಿತಲ್ಲ ಅನ್ನುವಂತಹ ಅರ್ಥ. ಧಾರ್ಮಿಕ ಚಿಂತನೆಗಳಿಂದ
ನಿಮ್ಮ ತಪ್ಪಿನ ಅರಿವಾಗತ್ತೆ. ಅಂದರೆ ಪೂರ್ವಜನ್ಮ, ಪುನರ್ಜನ್ಮ, ಭಗವಂತ ಇದ್ದಾನೆ, ಯಾವುದೋ ಒಂದು ದೊಡ್ಡ ಶಕ್ತಿ ಈ ಪ್ರಪಂಚವನ್ನು ನಡೆಸ್ತಾ ಇದೆ, ಗುರು ಹಿರಿಯರು ತಮ್ಮ ಅನುಭವದ ಮಾತಿನಿಂದ ಒಂದಷ್ಟನ್ನು ಹೇಳ್ತಾರೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಕೇಳಿದಾಗ, ನೋಡಿದಾಗ, ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರಿ ಇಲ್ಲಿವರೆಗೆ ಅದೆಲ್ಲವೂ ಕೂಡ ನಿಮಗೆ ತಿಳಿತಾ ಹೋಗುತ್ತೆ. ಇಂತಹ ಕೆಲಸವನ್ನು ನಾನು ಮತ್ತೆ ಮಾಡಬಾರ್ದು ಅನ್ನುವಂತಹ ನಿರ್ಧಾರ ನಿಮ್ಮದಾದರೆ, ಆ ಪರಿವರ್ತನೆಯಾದರೆ ಒಳಿತು ಅಂತಕ್ಕಂಥದ್ದು. ಮಾತಿನಿಂದ ಬೇರೆಯವರನ್ನ ಕಟ್ಟಿ ಹಾಕಬೇಡಿ. ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ನಿಮ್ಮ ಮಾತಿಗೆ ಬೇರೆಯವರು ಒಪ್ಪಿಗೆಯನ್ನು ಕೊಟ್ಟರೆ ಅದು ಮನಃಪೂರ್ವಕವಾಗಿ ಆಗಿರೋದಿಲ್ಲ, ಅದು ಶಾಶ್ವತ ಅಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ, ಅದು ಕಾರ್ಯರೂಪಕ್ಕೆ ಬಂದಾಗ ಒಂದಷ್ಟು ಸಂತೋಷ, ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ, ಇದು ಸ್ವಾಭಾವಿಕವಾಗಿ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ ನಿಮ್ಮ ಶಕ್ತಿಗನುಗುಣವಾಗಿ ವಸ್ತ್ರದಾನವನ್ನು ಮಾಡಿ, ಅವರಿಗೆ ಬಟ್ಟೆಯನ್ನು ಕೊಡಿ. ಅವರಲ್ಲಿ ಏನೋ ಒಂದು ರೀತಿಯ ಹೊಸ ಉತ್ಸಾಹ, ನವೋಲ್ಲಾಸ ಅಂತ ಏನು ಹೇಳ್ತೀವಿ ಹಾಗೆ ಅವರ ಮನಸ್ಸಿಗೆ ಬಂದರೆ ನಿಮ್ಮ ಜೀವನದಲ್ಲೂ ಕೂಡ ಅದು ಉತ್ತಮವಾದಂತಹ ಫಲವನ್ನು ನೀಡುತ್ತೆ ಅಂತ ಅರ್ಥ. ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗತ್ತೆ. ಜಾಗ್ರತೆಯನ್ನು ವಹಿಸಲಿಲ್ಲ ಸ್ವಲ್ಪ ಕಷ್ಟವಾಗತ್ತೆ ಅಂತ ಅರ್ಥ. ಮಕ್ಕಳಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂತಹ ಫಲಿತಾಂಶ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಬೇಡಿ. ಏನೋ ಕಷ್ಟ ಇದೆ ಅಥವಾ ಏನೋ ಸಮಸ್ಯೆ ಇದೆ, ತೊಂದರೆ ಇದೆ ಅಂತ ಹೇಳಿ ಭಗವಂತನನ್ನು ನಂಬಿ ಪೂಜೆ ಪುನಸ್ಕಾರ, ಜಪ, ಹೋಮ ಇತ್ಯಾದಿಗಳನ್ನು ಮಾಡುವಂಥದ್ದು. ಆದರೆ ನಮಗೆ ಒಳ್ಳೆಯದಾಗಲಿಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಅದೇ ಭಗವಂತನನ್ನು ದೂಷಣೆ ಮಾಡ್ತಕ್ಕಂಥದ್ದು, ಧರ್ಮ ಕಾರ್ಯಗಳನ್ನು ನಿಂದಿಸ್ತಕ್ಕಂಥದ್ದು, ಈ ಗೋಜಿಗೆ ಹೋಗಬಾರದು. ಕಾರ್ಯಕ್ರಮವನ್ನು ಅಥವಾ ಧರ್ಮ ಕಾರ್ಯವನ್ನು ಮಾಡುವ ಮುಂಚಿತವಾಗಿ ಆಲೋಚನೆ ಮಾಡಬೇಕೇ ಹೊರತು ಮಾಡಿದ ನಂತರದಲ್ಲಿ ಅದರಿಂದ ಫಲ ಸಿಕ್ಕಲಿಲ್ಲ ಅಂತ ಹೇಳಿ ದೂಷಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ, ಮನಸ್ತಾಪಕ್ಕೆ ಕಾರಣ ಬೇಡ. ಯಾಕೆ ಅಂತಂದರೆ ಇವತ್ತು ಮಾಡ್ತಕ್ಕಂತಹ ಜಗಳ ದ್ವೇಷವಾಗಿ ಪರಿಣಮಿಸುತ್ತೆ. ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ನಾವು ಮಾಡ್ತಕ್ಕಂತಹ ತಪ್ಪಿನ ಅರಿವು ನಮಗಾಗೋದಿಲ್ಲ. ನಮ್ಮ ನಿರ್ಧಾರವೇ ಕೊನೆ, ನಾನು ಹೇಳಿದ್ದೇ ಸರಿ ಅನ್ನುವ ಭಾವನೆಯಲ್ಲಿ, ಅನ್ನುವ ಮತ್ತಿನಲ್ಲಿ ನಾವಿರ್ತೀವಿ ಅಂತಕ್ಕಂಥದ್ದನ್ನು ಮರಿಬಾರ್ದು. ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ನೀಡಬೇಕಾದಂಥದ್ದು, ಅದರಿಂದಲೇ ನಿಮಗೆ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಯಾವುದೇ ಬಾಕಿ ಇದ್ದರೆ ಕೆಲಸಗಳನ್ನು ಪೂರ್ಣ ಮಾಡಿಬಿಡಿ. ಯಾವ ಕೆಲಸವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.